ಅದರಲ್ಲೂ ಆತ್ಮಹತ್ಯೆಯ ಪ್ರಕರಣಗಳು ಹೆಚ್ಚಾಗ್ತಾ ಹೋಗ್ತಿದೆ. ಡಿಪ್ರೆಷನ್ ಅನ್ನೋ ಒಂದು ಹೆಸರು ಹೇಳ್ಕೊಂಡು, ಮತ್ತೆ ತುಂಬಾ ಒತ್ತಡಗಳನ್ನ ತಡ್ಕೊಳಕ್ಕಾಗದೆ ಸುಸೈಡ್ ಕೇಸಸ್ ಹೆಚ್ಚಾಗ್ತಾ ಹೋಗ್ತಿದೆ. ಇದಕ್ಕೆ ಕಾರಣಗಳೇನಿರಬಹುದು? ನಾವು ಮೆಂಟಲ್ ಹೆಲ್ತ್ ಡಿಸಾರ್ಡರ್ಸ್ ಬಗ್ಗೆ ಹೇಳಬೇಕು ಅಂದಾಗ ಡಿಪ್ರೆಷನ್ ಅದರಲ್ಲಿ ಮೇಜರಾಗಿ ಬರುತ್ತೆ. ಮಾನಸಿಕ ಸಮಸ್ಯೆಗಳು ಅಂದರೆ ವ್ಯಕ್ತಿಗೆ ಮುಂಚೆ ತಾನು ಆರಾಮಾಗಿ ಕೂತು ಮಾಡ್ತಿದ್ದಂಥ ಕೆಲಸಗಳನ್ನು ಮಾಡೋಕ್ಕಾಗ್ತಿರಲ್ಲ, ಊಟದ ಮೇಲೆ ಕಾನ್ಸಂಟ್ರೇಷನ್ ಇರಲ್ಲ, ನಿದ್ದೆ ಸಂಪೂರ್ಣ ಚೆನ್ನಾಗಿ ಮಾಡೋಕ್ಕಾಗ್ತಿರಲ್ಲ, ಅಥವಾ ಓದೋದ್ರ ಮೇಲೆ, ಅಥವಾ ಇವ್ರು ಏನು ಕೆಲಸ ಮಾಡ್ತಾರೆ ಆ ಒಂದು ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಕೊಟ್ಟು ಮಾಡೋಕ್ಕಾಗಲ್ಲ, ರಿಲೇಷನ್ಶಿಪ್ಸಲ್ಲಿ ಪ್ರಾಬ್ಲಮ್ ಇರ್ತವೆ. ಇವೆಲ್ಲವೂ ಮಾನಸಿಕ ಸಮಸ್ಯೆಗಳು. ಮಾನಸಿಕ ಸಮಸ್ಯೆಗಳಲ್ಲಿ ತುಂಬ ಇವೆಲ್ಲ ನಿಭಾಯಿಸೋಕ್ಕಾಗದಿದ್ದಾಗ ಡಿಪ್ರೆಷನ್ ಆಗುವಂಥದ್ದು ಇರುತ್ತೆ. ಸ್ಟ್ರೆಸ್ಸಿಂದನೇ ಅಲ್ಲ, ಮೆಂಟಲಿ ಕೆಲವೊಂದು ಹಾರ್ಮೋನ್ಗಳ ಇಂದಾನೇ ಡಿಪ್ರೆಷನ್ ಆಗೋದು. ಆ ಹಾರ್ಮೋನ್ಗಳ ಇಂಬ್ಯಾಲೆನ್ಸ್ ಆದಾಗ ವ್ಯಕ್ತಿಯಲ್ಲಿ ಡಿಪ್ರೆಷನ್ 3 ಸ್ಟೇಜಲ್ಲಿ ಆಗ್ತಾ ಹೋಗುತ್ತೆ. ಮೊದಲನೇದು ಮೈಲ್ಡ್ ಆಗಿರುತ್ತೆ, ಆಮೇಲೆ ಮಾಡ್ರೇಟ್ ಆಗಿರುತ್ತೆ, ಆಮೇಲೆ ಸಿವಿಯರ್ ಆಗುತ್ತೆ. ಡಿಪ್ರೆಷನ್ ಯಾವಾಗ ಸಿವಿಯರ್ ಆಗುತ್ತೆ ಆವಾಗ ಸೂಯಿಸೈಡಲ್ ಐಡಿಯಾಸ್ ಬರ್ತಾ ಹೋಗುತ್ತೆ. ಸೂಯಿಸೈಡಲ್ ಐಡಿಯಾಸು ಇನ್ನೂ ಆವಾಗಲೂ ಟ್ರೀಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಸೂಯಿಸೈಡ್ ಅಟೆಂಪ್ಟ್ಸ್ ಮಾಡೇ ಮಾಡ್ತಾರೆ. ಕೆಲವರು ಎಂಥ ಸೂಯಿಸೈಡ್ ಅಟೆಂಪ್ಟ್ಸ್ ಮಾಡಿರ್ತಾರೆ ಅಂದರೆ ಅವರನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯನೇ ಆಗಲ್ಲ, ಆ ಥರದ ಅಟೆಂಪ್ಟ್ಸ್ ಮಾಡಿರ್ತಾರೆ. ಸೂಯಿಸೈಡ್ ಅಟೆಂಪ್ಟ್ಸ್ ಮಾಡೋಕ್ಕೆ ಕೆಲವೊಬ್ಬರು 4 ನಾನಾ ಕಾರಣಗಳನ್ನು ನಾವು ಹೇಳ್ಬೋದು. ಆಲ್ರೆಡಿ ದೇಹದಲ್ಲೇ ಸಾಕಷ್ಟು ಕಾಯಿಲೆಗಳಿರ್ಬೋದು. ಎಕ್ಸಾಂಪಲು ಕಂಜನೈಟಲ್ ಡಿಸಾರ್ಡರ್ಸ್ ಅಂತ ಕರಿತೀವಿ, ಹುಟ್ಟಿದಾಗಿಂದನೇ ಬಂದಿರುವಂಥದ್ದು ಯಾವುದಾದ್ರೂ ಸಮಸ್ಯೆಗಳಿರ್ಬೋದು, ಕ್ಯಾನ್ಸರ್ ಸಮಸ್ಯೆಗಳಿರ್ಬೋದು, ಬೇರೆ ಬೇರೆ ಥರವಾದ ಸಮಸ್ಯೆಗಳು, ಅಥವಾ ಏನೋ ಈ ಇಮ್ಯೂನ್ ಡಿಸಾರ್ಡರ್ಸ್, ಆಟೋ ಇಮ್ಯುನಿಟಿ ಡಿಸಾರ್ಡರ್ಸ್ ಇದ್ದಾಗ, ಇಶ್ಯೂಸ್ ಇದ್ದಾಗ ಅವ್ರಿಗೆ ಫೇಸ್ ಮಾಡೋಕ್ಕಾಗಲ್ಲ, ನನಗೆ ಮಾಡೋಕ್ಕೆ ಆಗಲ್ಲ, ಹಿಂಸೆ ಆಗ್ತದೆ ಅಂಥೇಳಿ ಎಷ್ಟೋ ಜನ ಸತ್ತೋಗ್ಬಿಡ್ಬೇಕು ಅನ್ನೋ ಥರದ ಆಲೋಚನೆಗಳು ಅವ್ರಿಗೆ ಬರ್ತಾ ಹೋಗುತ್ತೆ ಆ ಥರದವರು. ಮತ್ತು ಇನ್ನು ಕೆಲವರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ನ ಹೇಳಿದಾಗ ತುಂಬ ಸೀವಿಯರ್ ಆದಾಗ ಅವ್ರಿಗೆ ಏನು ಮಾಡಬೇಕು, ಆ ಒಂದು ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು, ಏನು ಹೇಳಬೇಕು, ಯಾರಿಗೆ ಹೇಳ್ಕೋಬೇಕು, ಯಾರಿಗೆ ಹೇಳಿದ್ರೆ ಕೇಳಿಸ್ಕೋತಾರೆ, ಈ ಥರ ತುಂಬ ಹಿಂಸೆ ಅನಿಸ್ತಾ ಇರುತ್ತೆ. ಅದೆಲ್ಲ ಅವ್ರಿಗೆ ಮ್ಯಾನೇಜ್ ಮಾಡೋಕ್ಕಾಗದೇ ಇದ್ದಾಗಲೂ ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ತಾರೆ. ಇನ್ನೊಂದು ಥರದ್ದು ಏನು ಅಂದರೆ ಇಚ್ಛಾಮರಣ. ಏನೋ ತುಂಬ ಸಮಸ್ಯೆ ಜಾಸ್ತಿ ಇದ್ದು ಬದುಕೋಕ್ಕಾಗಲ್ಲ ಅಂತ ಹೇಳಿದಾಗ ನನಗೆ ಸತ್ತೋಗ್ಬಿಡ್ಬೇಕು ಅಂತ ಹೇಳಿ ನನಗೆ ಎಲ್ಲ ಆಗಿದೆ, ನನಗೆ ಇನ್ನೇನು ಮಾಡೋಕ್ಕಾಗಲ್ಲ, ನನಗೆ ಸಾವೊಂದೇ ಪರಿಹಾರ ಅನ್ನೋ ರೀತಿಯಲ್ಲಿ ಹೇಳೋ ಥರದಲ್ಲೂ ಸಹ ಸೂಯಿಸೈಡ್ಸ್ಗೆ ಅವರು ಯೋಚನೆ ಮಾಡ್ತಾರೆ. ಇನ್ನೊಂದು ಕ್ರೈ ಫಾರ್ ಹೆಲ್ಪ್ ಅಂತ ಹೇಳಿ, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅವ್ರು ಸತ್ತೋಗ್ಬಿಡ್ಬೇಕು ಅಂತ ಹೇಳಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿರಲ್ಲ, ನನ್ನ ಒಂದು ಸಮಸ್ಯೆ ಯಾರಿಗೋ ಮುಟ್ಟಿಸ್ಬೇಕು ಅಂತ, ಅಥವಾ ಯಾವುದೋ ಕನ್ಸರ್ನ್ ಅಥಾರಿಟೀಸ್ಗೋ, ಫ್ಯಾಮಿಲಿ ಮೆಂಬರ್ಸ್ಗೋ, ಅಥವಾ ಫ್ರೆಂಡ್ಸ್ಗೋ, ಯಾರಿಗೋ ಈ ಥರ ಅವ್ರಿಗೆ ಗೊತ್ತಾಗುತ್ತೆ ಬಂದು ನನ್ನ ಸೇವ್ ಮಾಡ್ತಾರೆ ಅನ್ನೋ ಒಂದು ಕಾರಣಕ್ಕೂ ಸಹ ಆಗಿರುತ್ತೆ. ಎಷ್ಟೋ ಸತಿ ಆ ಇನ್ಸ್ಟೆಂಟಿಗೆ ಬಿಹೇವಿಯರ್ಸಲ್ಲಿ ಮಾಡಿಬಿಟ್ಟಿರ್ತಾರೆ. ಆಮೇಲೆ ನಾನು ಹಾಸ್ಪಿಟಲಲ್ಲಿ ನೋಡಿರ್ತೀವಿ, ಮ್ಯಾಮ್ ಹಿಂಗಾರು ಮಾಡಿ ನನ್ನ ಬದುಕಿಸ್ಬಿಡಿ ಅಂತ ಇರ್ತಾರೆ. ಆ ಟೈಮಲ್ಲಿ ತುಂಬ ಕೈ ಮೀರಿಬಿಟ್ಟಿರುತ್ತೆ, ಏನೂ ಮಾಡೋಕ್ಕಾಗಿರಲ್ಲ. ಸೊ ಈ ಎಷ್ಟೋ ಕಾರಣಗಳಿಗೆ ಸೂಯಿಸೈಡ್ಸ್ ಆಗುವಂಥ ಸಾಧ್ಯತೆ ಇರ್ತವೆ. ಡಿಪ್ರೆಷನ್ ಇದ್ದಾಗ ಅದನ್ನು ಪ್ರೈಮರಿ ಲೆವೆಲಲ್ಲಿ, ಅಂದರೆ ಮೈಲ್ಡ್ ಇದ್ದಾಗನೇ ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂದರೆ ಸಿವಿಯರ್, ಮುಂದಕ್ಕೆ ಹೋಗ್ತಾ ಹೋಗ್ತಾ ಸಿವಿಯರ್ ಆದಾಗ ಸೂಯಿಸೈಡ್ಸ್ ಮಾಡಿಕೊಳ್ಳೋವಂಥ ಸಾಧ್ಯತೆ ಇರ್ತವೆ. ಅದಾದ ನಂತರ ಫ್ಯಾಮಿಲಿಯಲ್ಲಿ ಅವರಿಗೆ ಸಪೋರ್ಟ್ ಇರಲ್ಲ, ಫ್ರೆಂಡ್ಸ್ ಮಾಡ್ಕೊಂಡಿರಲ್ಲ. ಇನ್ನು ಕೆಲವು ಪರ್ಸ್ನಾಲಿಟೀಸೇ ಆಗಿರ್ತಾರೆ, ಸೈಲೆಂಟಾಗಿರ್ತಾರೆ, ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಅವ್ರು ಅಂದ್ಕೊಳ್ಳೋದು ನನಗೆ ಯಾರೂ ಮಾತಾಡ್ಸಲ್ಲ, ನನಗೆ ಯಾರೂ ಇಲ್ಲ, ಈ ಥರ ಅಂದ್ಕೊಳ್ಳೋರ್ಗೂ ಸಹ ನನಗೆ ಇನ್ನೇನು ಉಳ್ಕೊಳ್ಳೇ ಇಲ್ಲ, ನನಗಿರೋ ಸಮಸ್ಯೆಗೆ ನೋಡೋರಿಗೆ, ಬೇರೆಯವ್ರಿಗೆ ಹೊರಗಿಂದ ನೋಡ್ಬೇಕಾದ್ರೆ ಚಿಕ್ಕ ಸಮಸ್ಯೆ ಅಂತ ಅನಿಸುತ್ತೆ, ಆದರೆ ಅವರಿಗೆ ಅದೇ ದೊಡ್ಡ ಸಮಸ್ಯೆ, ನನಗಿದು ಸಾಲ್ವ್ ಮಾಡೋಕ್ಕಾಗೋದೇ ಇಲ್ಲ, ನನಗೇನು ಮ್ಯಾನೇಜೇ ಮಾಡೋಕ್ಕಾಗಲ್ಲ, ಸತ್ತೋಗ್ಬಿಡ್ಬೇಕು ಅನ್ನೋ ಥರದ ಆಲೋಚನೆಗಳು ಬರ್ತಾ ಹೋಗ್ತವೆ. ಸೊ ಹಾಗಾಗಿ ಕೆಲವೊಬ್ಬರು ನನಗೆ ಹಿಂಸೆ ಆಗ್ತಾಯಿದೆ ಸ್ಟೇಜ್ 3 ಡಿಪ್ರೆಷನ್ನಲ್ಲಿದ್ದಾಗ ತುಂಬ ಪ್ಲ್ಯಾನಿಂಗಲ್ಲೂ ಸಹ ಸೂಯಿಸೈಡ್ಗೆ ಅಟೆಂಪ್ಟ್ ಮಾಡಿರುವಂಥ ಸಾಧ್ಯತೆ ಇದು ನಾವು ನೋಡಿದ್ದೀವಿ. ಈಗ ಅವರು ಮನೆ ಲೆಟ್ರನ್ನ ಬರೆದಿಟ್ಟು ಸೂಯಿಸೈಡ್ ಮಾಡ್ಕೊಳ್ಳೋ ಸಂದರ್ಭ ಇರ್ಬೋದು, ಅಥವಾ ಏನೋ ಒಂದು ವಸ್ತು, ಹಗ್ಗವನ್ನು ಅಥವಾ ಪೆಟ್ರೋಲು, ಏನೋ ಒಂದು ಸೀಮೆಎಣ್ಣೆನೋ, ಈ ಥರದ್ದೆಲ್ಲ ತೊಗೊಂಡಿಟ್ಟು ಬಂದು ಮನೇಲಿ ಇಟ್ಕೊಂಡಿರ್ತಾರೆ. ತುಂಬ ದಿನ ಪ್ಲ್ಯಾನ್ ಮಾಡಿಕೊಂಡು ಸೂಯಿಸೈಡ್ ಮಾಡ್ಕೊಳ್ಳೋದು ಸಹ ಇದ್ದಾರೆ. ಆ ಸ್ಪರ್ ಆಫ್ ದ ಮೊಮೆಂಟಲ್ಲಿ ನನಗೆ ಆಗೋದೇ ಇಲ್ಲ ಅಂತ ಆ್ಯಂಗ್ಸೈಟಿ ಜಾಸ್ತಿಯಾಗಿ, ಆತಂಕ ಜಾಸ್ತಿಯಾಗಿ ಸಹ ಸೂಯಿಸೈಡ್ ಮಾಡಿಕೊಂಡು ಸಂದರ್ಭ 2 ಥರದಲ್ಲೂ ಇದೆ. ಮತ್ತು ನಾವು ಇದು ನೋಡಬೇಕಂದ್ರೆ ಹುಡುಗರಲ್ಲೂ ಜಾಸ್ತಿ ಏನೋ, ಹೆಣ್ಣು ಮಕ್ಕಳಲ್ಲಿ ಜಾಸ್ತಿನೋ ಅಂತ ಹೇಳಿದಾಗ ಸೂಯಿಸೈಡ್ಸ್ ಯಾರು ಬೇಕಾರಲ್ಲೂ ಕಾಣಿಸ್ಬೋದು. ತುಂಬ ಓದಿರೋ ವ್ಯಕ್ತಿಯಲ್ಲೂ ಕಾಣಿಸ್ಬೋದು, ಓದದೇ ಇರೋ ವ್ಯಕ್ತಿಯವರು ಸಹ ಮಾಡ್ಬೋದು. ಫಾರ್ಮರ್ಸಲ್ಲೂ ಸಾಕಷ್ಟು ಸೂಯಿಸೈಡ್ಸನ್ನು ನಾವು ನೋಡ್ತಾ ಇದ್ದೀವಿ. ಅದಾದ ನಂತರ ಹೆಣ್ಣು ಮಕ್ಕಳಲ್ಲಿ, ಗಂಡು ಮಕ್ಕಳಲ್ಲಿ ಸಮಾನವಾಗಿ ಕಾಣಿಸ್ಬೋದು. ಆದರೆ ಗಂಡು ಮಕ್ಕಳಲ್ಲಿ ಸ್ವಲ್ಪ ಸೂಯಿಸೈಡ್ ಪ್ರಮಾಣ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಅಂತ, ಅಥವಾ ಸಮಾನವಾಗೇ ಇದೆ. ಅವರು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಹಿಂಸೆ ತಡೆಯೋಕ್ಕಾಗದೇ ಇದ್ದಾಗ ಸೂಯಿಸೈಡ್ ಮಾಡ್ಕೊಂಬಿಡ್ಬೇಕು ಅನ್ನೋವಂಥದ್ದು ಸಂದರ್ಭ
ಇದೆ. ಸೊ ಸ್ವಲ್ಪ ಏನೋ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಹುಡುಗರಲ್ಲಿ ಸ್ವಲ್ಪ ಜಾಸ್ತಿ ಇರ್ಬೋದು. ಮೇನ್ ರೀಸನ್ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆಫ್ ದ ಬ್ರೈನ್, ಎಸ್ಪೆಷಲಿ ಸೆರೋಟೋನಿನ್, ಡೋಪಮಿನ್, ಈ ಒಂದು ಹ್ಯಾಪಿ ಹಾರ್ಮೋನ್ಸ್ನ ಉತ್ಪಾದನೆ ಮೆದುಳಲ್ಲಿ ಸರಿಯಾಗಿ ಆಗಲಿಲ್ಲ ಅಂತ ಹೇಳಿದಾಗ ಅವರು ಈ ಥರದ ಒಂದು ಸಾಧ್ಯತೆ ಇರ್ತವೆ. ಮತ್ತು ಕೆಲವೊಬ್ಬರು ಲೈಫ್ ಸ್ಟೈಲ್ಸು, ಒಬೇಸಿಟಿ ಬಂದ್ಬಿಡುತ್ತೆ, ಏನೂ ಕೆಲಸನೇ ಮಾಡಿರಲ್ಲ. ಇವೆಲ್ಲ ಡೈರೆಕ್ಟ್ ರೀಸನ್ಸ್ ಅಲ್ಲ, ಬಟ್ ಇಂಡೈರೆಕ್ಟ್ ರೀಸನ್ಸ್ ಆಗಿ ಸಾಧ್ಯತೆ ಇರ್ತವೆ. ಎಲ್ಲೂ ಆಟ ಆಡೋಕ್ಕೆ ಹೋಗಲ್ಲ, ಫಿಸಿಕಲ್ ಆ್ಯಕ್ಟಿವಿಟಿ ಇರೋದೇ ಇಲ್ಲ, ಕೂತ ಜಾಗದಲ್ಲೇ ಕೂತಿರ್ತಾರೆ, ಮೂಲೆಯನ್ನು ಸೇರ್ಕೊಂಡ್ಬಿಟ್ಟಿರ್ತಾರೆ, ಸುಮ್ಮನೆ ಎಮೋಷ್ನಲ್ ಬಿಂಜ್ ಈಟಿಂಗ್ ಅಂತ ಕರಿತೀವಿ, ಸುಮ್ಮನೆ ತಿಂತಾನೆ ಇರ್ತಾರೆ. ಆ ಥರ ಇದ್ದಾಗ ತುಂಬ ತೀವ್ರ ದಪ್ಪ ಆಗಿಬಿಟ್ಟು ಅವ್ರು ಏನೂ ಕೆಲಸ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಒಬೇಸಿಟಿ ಬಂದಿರುತ್ತೆ, ಟೈಪ್ 2 ಡಯಾಬಿಟಿಸ್ ಬರೋ ಸಾಧ್ಯತೆ ಇರ್ತವೆ, ಅದರಿಂದ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸಾರ್ಡರ್ಸ್ ಇರ್ತವೆ. ಇದನ್ನು ಈ ಥರ ಆಗಿಬಿಟ್ಟೆ ನನಗಿನ್ನೇನು ಬೇರೆ ಏನು ಪರಿಹಾರ ಕಾಣಿಸ್ತಿಲ್ಲ ಅನ್ನೋ ಥರದಲ್ಲೂ ನಾವು ಸಾಕಷ್ಟು ಸಮಸ್ಯೆಗಳನ್ನು ನೋಡ್ತೀವಿ, ದಿನನಿತ್ಯ ನೋಡ್ತೀವಿ.